ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮಾರ್ಚ್ 3ನೇ ತಾರೀಕಿನಲ್ಲಿ ಸಂಭವ ಆಗುವಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನು ತಿಳಿಸಿ ಆ ಗ್ರಹಣದ ಪರಿಣಾಮವಾಗಿ ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಈ ಗ್ರಹಣದ ಒಂದು ನಿಮಿತ್ತವಾಗಿ ಪ್ರಾಪ್ತವಾಗಲಿದೆ. ಅದರ ಜೊತೆಗೆ ಮಾರ್ಚ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಅನ್ನೋ ಥರದ್ದು ಯಾವ ರೀತಿ ಇದೆ, ಅದರಿಂದ ಯಾವ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ ಅಂತ ತಿಳಿಸ್ಕೊಡ್ತಾ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಮಾರ್ಚ್ 3ನೇ ತಾರೀಕಿನಲ್ಲಿ ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಸಾಯಂಕಾಲ 6:45ವರೆಗೆ ಗ್ರಹಣ ಇರುತ್ತೆ. ಆದರೆ ನಮ್ಮ ಭಾರತ ದೇಶಕ್ಕೆ ಆ ಗ್ರಹಣ ಕಾಣಿಸುವಂಥದ್ದು ತುಂಬ ಕಡಿಮೆ. ಮಧ್ಯಕಾಲದಿಂದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಗ್ರಹಣ ಕಂಡರೂ ಕೂಡ ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ, ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಇದನ್ನು ಕರೀತಾರೆ. ಅಂದರೆ ಗ್ರಹಣ ಹಿಡಿದ ನಂತರವೇ ನಮಗೆ ಚಂದ್ರೋದಯ ಆಗುವಂಥದ್ದು ಇಲ್ಲಿ ಕಾಣಿಸುತ್ತೆ. ಹಾಗಾಗಿ ಚಂದ್ರೋದಯ ಕಾಲದಿಂದ ಗ್ರಹಣ ಮೋಕ್ಷದ ಕಾಲದವರೆಗೆ ನಮಗೆ ಆ ಚಂದ್ರನ ಒಂದು ಬಿಂಬ ಕಾಣಲ್ಲ. ಬರೀ ಕಡೆಯದಾಗಿ ಗ್ರಹಣ ಮೋಕ್ಷ ಮಾತ್ರ ನಮ್ಮ ಕರ್ನಾಟಕಕ್ಕೆ ಕಾಣಸಿಗತ್ತೆ. ಸರಿಸುಮಾರು ಒಂದು 16ರಿಂದ 19 ನಿಮಿಷ ಆವರೇಜ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಗ್ರಹಣದ ಗೋಚಾರ ಅನ್ನುವಂಥದ್ದು ಕಾಣಸಿಗತ್ತೆ. ಹಾಗಾಗಿ ಇದರ ಆಚರಣೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು ಇದನ್ನು ಪೂರ್ಣವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಗ್ರಹಣದ ಒಂದು ಪುಣ್ಯಕಾಲ ತುಂಬ ಕಡಿಮೆ ಇರುವಂತಹ ಸಾಧ್ಯ ಇರೋದ್ರಿಂದ, ತುಂಬ ಕಡಿಮೆ ಗ್ರಹಣದ ಪ್ರಮಾಣ ಇರೋದ್ರಿಂದ ಆ ಗ್ರಹಣವನ್ನು ಆಚರಣೆಯನ್ನು ಮಾಡುವಂಥದ್ದು ಬೇಡ, ಮೋಕ್ಷ ಸ್ನಾನ ಮಾಡಿದರೆ ಸಾಕು ಅಂತ ಹಲವಾರು ಜನಗಳು, ಪಂಡಿತರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಇನ್ನು ಕುಂಭರಾಶಿಯವರಿಗೆ ಈ ಗ್ರಹಣದ ಫಲ ಸಪ್ತಮದಲ್ಲಿ ಆಗ್ತಿರುವಂಥದ್ದು. ಹಾಗಾಗಿ ಇದು ಒಂದು ರೀತಿ ಮಿಶ್ರ ಫಲಗಳು ಅಂತ ಹೇಳ್ಬೋದು. ಸಪ್ತಮ ಸ್ಥಾನವನ್ನು ನಾವು ಬಿಸ್ನೆಸ್ ಪಾರ್ಟ್ನರ್ಸ್ ಮಾಡ್ತಿದ್ರೆ, ಕುಂಭರಾಶಿಯವರು ಏನಾದ್ರು ಬಿಸ್ನೆಸ್ ಅನ್ನ ಮಾಡ್ತಾ ಅವರ ಪಾರ್ಟ್ನರ್ ಏನಾದ್ರು ಇತ್ತು ಅಂತಂದ್ರೆ ಪಾರ್ಟ್ನರ್ ದೂರ ಆಗುವಂತಹ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಕೂಡ ಷಷ್ಠಾಧಿಪತಿಯಾಗಿ ಸಪ್ತಮಕ್ಕೆ ಬಂದಿರುವಂಥದ್ದು ಹೆಂಡತಿಗೆ ಸ್ವಲ್ಪ ಅನಾರೋಗ್ಯ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಥವಾ ಹೆಂಡತಿ ಆಗಿದ್ರೆ ಗಂಡನಿಗೆ ಸ್ವಲ್ಪ ಸಣ್ಣ ಪುಟ್ಟ ಅನಾರೋಗ್ಯಗಳು, ದೈಹಿಕವಾಗಿ ಶ್ರಮ ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ಈ ಕುಂಭರಾಶಿಯವರಿಗೆ ಇರುತ್ತೆ. ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕುಂಭರಾಶಿಯಲ್ಲೇ ರಾಹು ಇರುವಂಥದ್ದು, 7.5 ಇರುವಂಥದ್ದು, ಏನೇ ಇದು ಕೂಡ ಗುರುವಿನ ಒಂದು ಬಲ ಇರುವ ಕಾರಣ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನೂ ಆಗದಿರೋ ಸ್ವಲ್ಪ ಮಟ್ಟಿಗೆ ಬಾಧೆಯನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಸಪ್ತಮ ಸ್ಥಾನವನ್ನು ನಾವು ವಿವಾಹ ಮದನಾಲೋಕ ಭಾರ್ಯಾಭರ್ತೃ ಸಮಾಗಮಃ ಅಂತ ಹೇಳುವಂಥದ್ದು. ವೈವಾಹಿಕ ಜೀವನ, ಭಾರ್ಯಾಭರ್ತೃವಿನ ಒಂದು ಸಂಯೋಗ ಹೇಗಿರುತ್ತೆ, ಅವರ ಕುಟುಂಬ ಹೇಗಿರುತ್ತೆ ಅಂತ. ಇದರ ಜೊತೆಗೆ ಹೈಯರ್ ಇಂಟೆಲೆಕ್ಚುಯಲ್ ಸ್ಟೇಟ್ ಅಂತ, ಅಂದರೆ ತುಂಬ ದೊಡ್ಡದಾಗಿರುವಂತಹ ಒಂದು ಆಧ್ಯಾತ್ಮದ ಚಿಂತನೆಯನ್ನು ಕೂಡ ಮಾಡುವಂಥದ್ದು ಸಪ್ತಮ ಸ್ಥಾನದಿಂದ ಮಾಡಬಹುದು ಅಂತ ಅನೇಕ ಋಷಿಗಳು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಹಾಗೆ ಈ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಹೊಸದಾಗಿರುವಂತಹ ಪಾರ್ಟ್ನರ್ಸ್ ಯಾರು ಬರ್ತಾರೆ ಅಂತಂದ್ರೆ ನಿಮ್ಮ ವ್ಯವಹಾರಕ್ಕೆ, ಅದನ್ನ ಮಾಡದೇ ಇರುವಂಥದ್ದು, ಹೊಸದಾಗಿ ಪಾರ್ಟ್ನರ್ಶಿಪ್ ಅನ್ನ ಮಾಡಿ ಯಾವ್ದಾದ್ರು ಬಿಸ್ನೆಸ್ಗೆ ಕೈ ಹಾಕುವಂಥದ್ದು ಕುಂಭರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದಕ್ಕೆ ಹೊರತಾಗಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗತ್ತೆ, ಓದುವಂತಹ ಸಾಧ್ಯತೆ ಇದೆ. ಓದಿನಲ್ಲಿ ಹಿನ್ನಡೆ ಆದಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸ್ವಲ್ಪ ಧೈರ್ಯವಾಗಿ ಮುನ್ನಡೆಯುವಂತಹ ಒಂದು ಸಾಧ್ಯತೆ ಇದೆ. ಒಳ್ಳೆಯ ಉತ್ತಮ ಫಲಿತಾಂಶಗಳು ಪ್ರಾಪ್ತವಾಗತ್ತೆ. ಇನ್ನು ಸಂತಾನಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥವ್ರು ಏನಾದರೂ ಈ ಗ್ರಹಣದಲ್ಲಿ ಏನಾದರೂ ಯೋಚನೆ ಮಾಡಿದ್ರೆ ಸ್ವಲ್ಪ ದಿವಸಗಳ ನಂತರದಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಒಳ್ಳೆಯದಾಗ್ತದೆ. ಇನ್ನು ಅದರ ಜೊತೆಗೆ ಸ್ವಲ್ಪ ಆರ್ಥಿಕವಾಗಿರುವಂತಹ ರೀತಿಯಲ್ಲಿ ಇರುವಂತಹ ಸಂಕಷ್ಟಗಳು ಹಾಗೆ ಮುಂದುವರುತ್ತೆ. ಸೊ ಹೊಸದಾಗಿರುವಂತಹ ಅಷ್ಟು ದೊಡ್ಡದಾಗಿರುವಂತಹ ಪರಿಣಾಮಗಳು ಗ್ರಹಣದಿಂದ ಏನು ಆಗದಿದ್ರು ಕೂಡ ಇರುವಂತಹ ಪರಿಸ್ಥಿತಿಯಲ್ಲಿ ಏನು ಬದಲಾವಣೆ ಆಗದೆ ನಡೆಯುತ್ತೆ. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲಗಳನ್ನು ಹೇಳುವಂತಹ ಕಾರಣ ಒಂದು 50 ಭಾಗ 40 ಭಾಗದಷ್ಟು ನಿಮಗೆ ಅಶುಭ ಫಲಗಳು, ಒಂದು 60 ಭಾಗ 50 ಭಾಗದಷ್ಟು ಶುಭ ಫಲಗಳು ಇರೋದ್ರಿಂದ ತುಂಬಾ ಹೆಚ್ಚಾಗಿ ಯೋಚನೆಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಇರುವಂತಹ ಪರಿಸ್ಥಿತಿ ಗ್ರಹಣ ನಿಮಿತ್ತವಾಗಿ ಬೇರೆ ಏನೋ ಸಮಸ್ಯೆಗಳು ಉಂಟಾಗಲ್ಲ. ಹೀಗೆ ದ್ವಾದಶ ರಾಶಿಗಳಿಗೂ ಕೂಡ ಒಂದು ಗ್ರಹಣ ನಿಮಿತ್ತವಾಗಿರುವಂತಹ ಶುಭ ಫಲಗಳನ್ನ ತಂದುಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾದ್ಮೇಲೆ ಮುಂದೆ ಯುಗಾದಿಯಲ್ಲಿ ಈ ಗ್ರಹಣದ ಫಲ ಯುಗಾದಿಯವರೆಗೆ ಇರುತ್ತೆ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯುಗಾದಿಯ ನಂತರ ಹೊಸ ಸಂವತ್ಸರ ಹೇಗಿದೆ, ಹೊಸ ಸಂವತ್ಸರದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ ಏನು, ಮತ್ತೆ ಹೊಸ ಸಂವತ್ಸರದಲ್ಲಿ ಯಾವ್ಯಾವ ರಾಶಿಯವರಿಗೆ ಉತ್ತಮ ಫಲಗಳಿರುತ್ತೆ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.